ಭತ್ತದ ತೋರಣ ಬಾಗಿಲಿನಲ್ಲಿ ಇದ್ರೆ ಎಷ್ಟೆಲ್ಲ ಲಾಭಗಳಿದೆ ಗೊತ್ತಾ? ಈ ತೋರಣ ಮನೆಯಲ್ಲಿ ಕಟ್ಟಿದ್ರೆ ಏನು ಪ್ರಯೋಜನ? ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ತಾಯಿ ಚಾಮುಂಡೇಶ್ವರಿ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಕೊನೆಯವರೆಗೂ ವಿಡಿಯೋ ನೋಡಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹೌದು, ಬಾಗಿಲಿನಲ್ಲಿ ಭತ್ತದ ತೋರಣ. ಪ್ರತಿಯೊಬ್ಬರ ಮನೆಯ ಬಾಗಿಲಲ್ಲೂ ಕೂಡ ಭತ್ತದ ತೋರಣಗಳನ್ನು ಕಾಣ್ತೀವಿ. ಅಲಂಕಾರಿಕವಾಗಿಯೂ ಕೂಡ ಅದನ್ನು ಬಳಸ್ತಾರೆ. ಹಳ್ಳಿ ಕಡೆಯ ಪ್ರತಿಯೊಂದು ಮನೆಯಲ್ಲೂ ಕೂಡ ಭತ್ತದ ತೋರಣಗಳನ್ನು ನೋಡ್ತೀವಿ. ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ಟೋದ್ರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತೆ ಮತ್ತು ತುಂಬ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ನಿಮಗೆ ಯಾವುದಾದ್ರೂ ಆರ್ಥಿಕ ಸಮಸ್ಯೆಗಳಿದ್ದರೆ, ದೀರ್ಘಕಾಲದಿಂದ ಯಾವುದಾದ್ರೂ ಸಮಸ್ಯೆಗಳು ಕಾಡ್ತಾ ಇದ್ದರೆ, ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ಟೋದ್ರಿಂದ ಸಮಸ್ಯೆ ದೂರ ಮಾಡಿಕೊಳ್ಬೋದಾಗಿದೆ. ವಾಸ್ತು ದೋಷಗಳು ನಿಮ್ಮ ಮನೆಯಲ್ಲಿ ಕಾಡ್ತಾ ಇದ್ದರೆ ಆ ದೋಷಗಳು ನಿವಾರಣೆಯಾಗುವುದಕ್ಕೆ ಭತ್ತದ ತೋರಣವನ್ನು ಮನೆಯಲ್ಲಿ ಕಟ್ಟೋದ್ರಿಂದ ತುಂಬ ಶುಭವಾಗುತ್ತೆ. ಭತ್ತದ ತೋರಣವನ್ನು ಮನೆಯಲ್ಲಿ ಕಟ್ಟೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಸದಾ ನೆಲೆಸಿರಲಿ ಎಂಬುವ ಕಾರಣಕ್ಕೆ ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ತಾರೆ. ಈ ರೀತಿಯ ತೋರಣಗಳನ್ನು ಕಟ್ಟೋದ್ರಿಂದ ಮನೆಯಲ್ಲಿ ತುಂಬ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತೆ. ಒಬ್ಬ ವ್ಯಕ್ತಿ ಯಾವುದಾದರೂ ಕೆಲಸ ಕಾರ್ಯದಲ್ಲಿ ಅಡೆತಡೆಗಳನ್ನು ಅನುಭವಿಸ್ತಾ ಇದ್ದರೆ ಅಡೆತಡೆಗಳು ದೂರವಾಗುತ್ತೆ ಮತ್ತು ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸಲು ಸಾಧ್ಯವಾಗುತ್ತೆ. ಈ ಭತ್ತದ ತೋರಣ ತುಂಬ ಸಕಾರಾತ್ಮಕತೆ ಶಕ್ತಿಯನ್ನು ನೀಡುತ್ತೆ. ಈ ಭತ್ತವನ್ನು ರೈತರು ಶ್ರಮಪಟ್ಟು ಬೆಳೆಯುವಂತಹ ಒಂದು ಬೆಳೆಯಾಗಿದೆ. ಇದು ಭೂಮಿಯಲ್ಲಿ ನೈಸರ್ಗಿಕವಾಗಿ ಮತ್ತು ಪ್ರಕೃತಿದತ್ತವಾಗಿ ಬೆಳೆದಂತಹ ವಸ್ತುವಾಗಿದೆ. ಪ್ಲಾಸ್ಟಿಕ್ ಅಂತ ಹಾರಗಳನ್ನು ಮನೆಯ ಬಾಗಿಲಿನ ತೋರಣವಾಗಿ ಕಟ್ಟುವುದರಿಂದ ಇವು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ. ಅದರ ಬದಲಾಗಿ ಭತ್ತದ ತೋರಣವನ್ನು ಕಟ್ಟೋದ್ರಿಂದ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಒಳ್ಳೆಯ ರೀತಿಯ ಅಂಶಗಳನ್ನು ನಾವು ಗಮನಿಸಬಹುದಾಗಿರುತ್ತೆ. ಇದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಬಹುದು. ಭತ್ತವನ್ನು ಮೊದಲು ತಂದ ನಂತರ ಅದನ್ನು ತೋರಣವನ್ನಾಗಿ ಮಾಡ್ತಾರೆ ಮತ್ತು ಇಲ್ಲವೇ ಸಿಹಿ ಪದಾರ್ಥವಾಗಿ ಸೇವಿಸ್ತಾರೆ. ದೇವರ ಕೋಣೆ ಹೇಗೆ ಆಗಿರಬಹುದು, ದೇವರಿಗೆ ಇದನ್ನು ಅರ್ಪಿಸೋದನ್ನು ಕಾಣಬಹುದಾಗಿದೆ. ಹಳ್ಳಿಗಳಲ್ಲಿ ಹೆಚ್ಚಾಗಿ ಈ ರೀತಿಯ ತೋರಣಗಳನ್ನು ಕಾಣಬಹುದಾಗಿದೆ. ಇದರಿಂದ ತುಂಬ ಶಕ್ತಿಶಾಲಿ ಆಗಿರುತ್ತದೆ ಮತ್ತು ಒಳ್ಳೆಯ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ಟೋದ್ರಿಂದ ಸಮೃದ್ಧಿಯ ಸಂಕೇತವಾಗಿದೆ. ವಾಸ್ತು ದೋಷಗಳು ಮನೆಯಲ್ಲಿದ್ದರೆ ಅದು ದೋಷಗಳು ನಿವಾರಣೆಯಾಗಲು ಈ ತೋರಣಗಳು ತುಂಬ ಉಪಯುಕ್ತವಾಗಿದೆ. ಈ ತೋರಣಗಳನ್ನು ಕಟ್ಟೋದ್ರಿಂದ ತುಂಬ ಉಪಯುಕ್ತವಾಗಿರುತ್ತೆ. ಮನೆಯ ಬಾಗಿಲಿಗೆ ಭತ್ತದ ತೋರಣ ಕಟ್ಟೋದು ತುಂಬ ವಿಶೇಷ ಮತ್ತು ಇದರಿಂದ ಹೆಚ್ಚು ಫಲವನ್ನು ಪಡೆದುಕೊಳ್ಳಬಹುದು. ಬಾಗಿಲಲ್ಲಿ ಭತ್ತದ ತೋರಣ ನೋಡೋದ್ರಲ್ಲ ಸ್ನೇಹಿತರೆ, ಭತ್ತದ ತೋರಣದಿಂದ ಏನೆಲ್ಲ ಉಪಯೋಗಗಳು ಇದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರ ಮನೆ ಬಾಗಿಲಿಗೂ ಕೂಡ ಭತ್ತದ ತೋರಣವನ್ನು ಹಾಕಿ ಅಂತ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.